ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ರೈತ ಹಿತರಕ್ಷಣಾ ಸಂಘಟನೆಯ ನೇತೃತ್ವದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮನವಿ ಸಲ್ಲಿಸಲಾಯಿತು. ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರದ ಗಮನಕ್ಕೆ ಈ ಮನವಿಯನ್ನು ರವಾನಿಸಲಾಯಿತು. ವಿದ್ಯುತ್ ಕ್ಷೇತ್ರದ ಖಾಸಗೀಕರಣದಿಂದ ರೈತರು ಹಾಗೂ ಗ್ರಾಮೀಣ ಜನತೆಗೆ ತೊಂದರೆಯಾಗುವ ಸಾಧ್ಯತೆಯಿರುವುದರಿಂದ ಸರ್ಕಾರ ಈ ನಿರ್ಧಾರವನ್ನು ಕೈಬಿಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ರೈತ ಹಿತರಕ್ಷಣಾ ಸಂಘಟನೆಯ ಅಧ್ಯಕ್ಷ ತಿರುಪತಿ ಬಂಡಿವಡ್ಡರ ಮಾತನಾಡಿ, ವಿದ್ಯುತ್ ಸೇವೆಯನ್ನು ಸಾರ್ವಜನಿಕ ವಲಯದಲ್ಲಿಯೇ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಆಲಮಟ್ಟಿ ಗ್ರಾಮ ಘಟಕದ ಕಾರ್ಯದರ್ಶಿ ಗುರುರಾಜ ವಡ್ಡರ, ಸಂತೋಷ್ ಕಡಿ, ಮಲ್ಲು ಹಡಪದ, ಶಿವಪ್ಪ ಬೇನಮಟ್ಟಿ, ಮಂಜು ಹುಗ್ಗಿ, ಈರಣ್ಣ ಕೌಜಲಗಿ, ರಾವುತಪ್ಪ ಮಾದರ, ಸೋಮನಾಥ ಗಣಿ, ಲಕ್ಷ್ಮಣ ಚಳಮರದ, ಹೆಚ್ಆರ್ ನದಾಫ್, ಮಲ್ಲು ಕುಂಬಾರ, ಯಮನೂರಿ ಕಟ್ಟಿಮನಿ ಸೇರಿದಂತೆ ಹಲವಾರು ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಮೊದಲನೇದಾಗಿ ಇವತ್ತು ದಿನಾಂಕ 20/6/2026 ಈಗಾಗಲೇ ಏನು ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942 ಮತ್ತು 1943ರಲ್ಲಿ ಏನು ಸಾರ್ವಜನಿಕ ವಲಯ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಮುಟ್ಟಬೇಕಾದ ಮೂಲಭೂತ ಸೌಕರ್ಯ ಯಾವಪ್ಪ ಅಂದ್ರೆ ಇವತ್ತು ವಿದ್ಯುತ್ ಆಗಿರ್ಬೋದು ಮತ್ತು ನೀರು ಆಗಿರ್ಬೋದು, ಇನ್ನಿತರ ಹಲವಾರು ವಿಷಯಗಳನ್ನು ಒಳಗೊಂಡು ಇವು ಯಾವುಗಳು ಸರ್ಕಾರದ ಅಧಿನಿಯಮದಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಮತ್ತೊಬ್ಬರ ಪಾಲಾಗಿ ಸಾರ್ವಜನಿಕರಿಗೆ ಮುಟ್ಟಬಾರದಂತ ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು ಸತ್ಯ. ಇವಾಗ ಏನಾಗ್ತಾ ಇದೆಪ್ಪ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯವನ್ನು ಇವತ್ತು ನಾವು ಗುರುತಿಸಿ, ಇವತ್ತು ವಿಷಯ ಏನಪ್ಪಾ ಅಂದ್ರೆ ಖಾಸಗೀಕರಣ ವಿದ್ಯುತ್ ಅನ್ನು ವಿರೋಧಿಸಿ ಮಾನ್ಯ ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳು ಇವರ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಇವರ ಗಮನಕ್ಕೆ ವಿಷಯ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ. ಮಾನ್ಯರೇ, ನಮ್ಮ ಭಾರತ ದೇಶದಲ್ಲಿ ಕೃಷಿ ಪ್ರಧಾನವಾಗಿರುವಂತ ದೇಶ. ಚಳಿ, ಮಳಿ, ಗಾಳಿ, ಬಿಸಿಲು ಇವುಗಳನ್ನು ಯಾವವನ್ನು ಲೆಕ್ಕಿಸದೆ ಈ ನಾಡಿಗೆ ಅನ್ನವನ್ನು ನೀಡಿರುತ್ತಾರೆ ನಮ್ಮ ರೈತರು. ಇದನ್ನು ಅರಿತುಕೊಂಡು ರೈತರು ದೇಶದ ಬೆನ್ನೆಲುಬು ಮತ್ತು ಇದರ ಜೊತೆಗೆ ದೇಶದ 2ನೇ ಮಾಜಿ ಪ್ರಧಾನಮಂತ್ರಿಗಳಾದ ಗೌರವಾನ್ವಿತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ಮಾಡಿದ್ದಾರೆ. ರೈತರಿಗೆ ಹಲವಾರು ತೊಂದರೆಗಳು ಬಹುಸಂಖ್ಯೆಯಲ್ಲಿ ಇದ್ದಾವೆ. ರೈತರು ತಮ್ಮ ಹೊಲಗದ್ದೆಗಳನ್ನು ಉಳುಮೆ ಮಾಡುವುದಕ್ಕೆ ಮೊದಲು ಸಾಲ ಸೂಲ ಮಾಡಿ ಹಣ ಖರ್ಚು ಮಾಡಿ ಸ್ವಚ್ಛ ಮಾಡುವ ಮೂಲಕ ಉಳುಮೆ ಮಾಡಿದ ಮೇಲೆ ಬೆಳೆಗಳಿಗೆ ಎಷ್ಟೋ ಬಾರಿ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಮತ್ತು ಬೆಳೆ ಬಂದರೂ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಹಾಗೂ ಎಷ್ಟೋ ಬಾರಿ ರೈತರಿಗೆ ಕಳಪೆ ಬೀಜಗಳಿಂದ ರೈತರು ಮೋಸ ಹೋಗಿದ್ದಾರೆ. ಹಾಗೂ ಎಷ್ಟೋ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳು ರೈತರಿಗೆ ಎದುರಾದರೂ ಈ ನಾಡಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ರೈತರು. ಹಾಗೂ ದೇಶಕ್ಕೆ ನೇಕಾರರು ತಮ್ಮ ದುಡಿಮೆಯ ಬೆವರು ಜೊತೆಗೆ ರಕ್ತ ಬಸಿದು ಬಟ್ಟೆ ಉಡುಪನ್ನು ತಯಾರಿಸಿ ಈ ನಾಡಿಗೆ ಉಡುಗೊರೆಯಾಗಿ ಕೊಟ್ಟಿರುತ್ತಾರೆ. ಆದ ಕಾರಣ ನಮ್ಮ ರೈತರು ನೇಕಾರರು ಈ ಅನುಕೂಲ ಸಮಾಜಕ್ಕೆ ತಮ್ಮ ಉಸಿರನ್ನೇ ಮುಡುಪಾಗಿ ಇಟ್ಟವರು. ಆದರೂ ಕೂಡ ಇವರಿಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಇವರ ಸಮಸ್ಯೆಗಳನ್ನು ಕೇಳುವುದೇ ಇಲ್ಲ. ಆದರೆ ಇವಾಗ ವಿದ್ಯುತ್ ಖಾಸಗೀಕರಣ ಮಾಡಿದರೆ ರೈತರು ಹಲವು ಗಂಭೀರ ಆರ್ಥಿಕ ಪರಿಸ್ಥಿತಿ, ಕೃಷಿ ಸಂಬಂಧಿಸಿದಂತೆ ತೊಂದರೆಗಳು ಎದುರಾಗುತ್ತವೆ. ಒಂದನೇದ್ದು, ಖಾಸಗಿ ಕಂಪನಿಗಳು ದುಬಾರಿ ದರವನ್ನು ವಿಧಿಸುತ್ತವೆ. ರೈತರ ಪಂಪ್ಸೆಟ್ ಸಂಪರ್ಕ ಕಡಿತಗೊಳಿಸುವ ಕಠಿಣ ಕ್ರಮಗಳು ಎದುರಾಗುತ್ತವೆ. ಎರಡನೇದ್ದು, ಖಾಸಗಿ ಸಂಸ್ಥೆಗಳು ಮಾರುಕಟ್ಟೆ ಏರಿಳಿತ ತಕ್ಕಂತೆ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.